ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಬಂಧುಗಳೇ, ಒಬ್ಬ ಮನೆ ನಿರ್ಮಾಣ ಮಾಡಿಸ್ತಾ ಇದ್ದ. ಕೆಲಸ ರಭಸದಿಂದ ನಡೆದಿತ್ತು. ಆ ದಿವಸ ಮೇಸ್ತ್ರಿ ಬರ್ತಾನೆ. ಮಾಲಕ ಕೇಳ್ತಾನೆ, ಎಲ್ಲ ಕೆಲಸಗಾರರು ಬಂದಿರುವರಾ ಅಂತ. ಮೇಸ್ತ್ರಿ ಹೇಳ್ತಾನೆ, ಒಬ್ಬ ಮಾತ್ರ ಬಂದಿಲ್ಲ ಮಾಲಕ್ರೆ, ಉಳಿದವರೆಲ್ಲರೂ ಬಂದಿದ್ದಾರೆ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಆ ಮಾಲಕನಿಗೆ ನಮಸ್ಕಾರ ಮಾಡ್ತಾನೆ. ನನ್ನ ಹೆಸರು ರಾಜಯ್ಯ. ನಾನು ನನ್ನ ಕುಟುಂಬದೊಂದಿಗೆ ಪಕ್ಕದ ಊರಿನಿಂದ ಈ ಊರಿಗೆ ಬಂದಿರುವೆ. ನಾನು ಒಂದು ವಾರದಿಂದ ಕೆಲಸವನ್ನು ಹುಡುಕ್ತಾ ಇದ್ದೇನೆ. ನನಗೆ ಎಲ್ಲಿಯೂ ಕೂಡ ಕೆಲಸ ಸಿಕ್ಕಿಲ್ಲ. ನನ್ನ ಹೆಂಡತಿ ಮಕ್ಕಳು ಹಸಿವೆಯಿಂದ ಇದ್ದಾರೆ. ದಯವಿಟ್ಟು ನನಗೆ ಕೆಲಸ ಕೊಡಿ ಅಂತ ವಿನಯಪೂರ್ವಕವಾಗಿ ವಿನಂತಿಯನ್ನ ಮಾಡ್ಕೊಳ್ತಾನೆ. ಅಲ್ಲೇ ಇದ್ದ ಮೇಸ್ತ್ರಿ, ನೀನು ಯಾರೆಂದು ನನಗೆ ಗೊತ್ತಿಲ್ಲ, ನಿನ್ನ ಕೆಲಸಗಾರಿಕೆಯೂ ನನಗೆ ತಿಳಿದಿಲ್ಲ, ಅಂದ ಮೇಲೆ ನಿನಗೆ ಕೆಲಸವನ್ನ ಹೇಗೆ ಕೊಡೋದು? ಏನೂ ಕೆಲಸ ಇಲ್ಲ, ಹೋಗು ಹೋಗು ಅಂತ ಗದರಿಸಿ ಕಳಿಸ್ತಾನೆ. ಅವನ ದಯನೀಯ ಸ್ಥಿತಿಯನ್ನ ನೋಡಿದಂತಹ ಮಾಲಕ ಹೇಳ್ತಾನೆ, ನಿನಗೆ ಇದರ ಬಗ್ಗೆ ಗೊತ್ತಿದೆಯಾ? ಈ ಕೆಲಸ ಮಾಡಿರುವೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವನು, ಇದು ನನಗೆ ಅಭ್ಯಾಸವಿರುವ ಕೆಲಸ, ದಯವಿಟ್ಟು ಕೆಲಸ ಕೊಡಿ ಅಂತ ವಿನಂತಿಯನ್ನ ಮಾಡ್ಕೊಳ್ತಾನೆ. ಆ ಮಾಲಕನಿಗೆ ಅವನ ಮಾತಿನಲ್ಲಿ ಪ್ರಾಮಾಣಿಕತೆ ಮತ್ತು ಅವನ ಕಣ್ಣುಗಳಲ್ಲಿ ಹಸಿವು ಕಾಣಿಸಿತು. ಮೇಸ್ತ್ರಿಗೆ ತಿಳಿದಿರುವಂತಹ ಕೆಲಸ ಇದು ಅಂತ ಹೇಳ್ತಾ ಇದ್ದಾನಲ್ಲ, ಇವತ್ತಿನ ದಿವಸ ಅವನನ್ನ ಕೆಲಸಕ್ಕೆ ಇಟ್ಕೋ ನೋಡೋಣ ಅಂತ ಆ ಮಾಲಕ ಹೇಳ್ತಾನೆ. ಮೇಸ್ತ್ರಿ ಒಲ್ಲದ ಮನಸ್ಸಿನಿಂದ ನಿಮ್ಮಿಷ್ಟ ಅಂತ ಹೇಳಿ ಅವನನ್ನ ಕೆಲಸಕ್ಕೆ ಸೇರಿಸಿಕೊಳ್ತಾನೆ. ಆ ಕೆಲಸಗಾರನು ಮಾಲಕನ ಕಡೆಗೆ ಕೃತಜ್ಞತೆಯ ನೋಟವನ್ನ ಬೀರ್ತಾ ತನ್ನ ಕೆಲಸದ ಕಡೆಗೆ ಹೊರಟೋಗ್ತಾನೆ. ಮಾಲೀಕ ಸುಮ್ಮನೆ ಅವನ ಕೆಲಸದತ್ತ ನೋಡ್ತಾ ಇದ್ದ ಮತ್ತು ಅವನು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಗಮನಿಸ್ತಾನೆ ಇದ್ದ. ನಾವು ಅವನಿಗೆ ಕೊಡುವ ಕೆಲಸದ ಈ ಹಣ ಕುಟುಂಬದ ಒಂದು ದಿನದ ಅನ್ನವಾದರೂ ನೀಡುತ್ತದೆಯಲ್ಲ ಅನ್ನುವಂತಹ ಸಂತೋಷ ಆ ಮಾಲೀಕನಲ್ಲಿತ್ತು. ಕೆಲಸದ ಮಧ್ಯದಲ್ಲಿ ಮಾಲೀಕ ಎಲ್ಲರಿಗೂ ಚಹಾ ತರಿಸಿದ. ಎಲ್ಲರೂ 10 ನಿಮಿಷ ಕೆಲಸ ನಿಲ್ಲಿಸಿ ಹರಟೆ ಹೊಡೆಯುತ್ತಾ ಟೀ ಕುಡಿತಾ ಇದ್ರು. ರಾಜಯ್ಯ ಸಂತೋಷದಿಂದ ಚಹಾ ಕುಡಿಯುತ್ತಿದ್ದ ಮತ್ತು ಆ ಮಾಲಕನ ಕಡೆಗೆ ಕೃತಜ್ಞತೆಯ ನೋಟವನ್ನ ಬೀರ್ತಾ ಇದ್ದ. ಅವನಲ್ಲಿ ಹಸಿವು ಎದ್ದು ಕಾಣಿಸ್ತಾ ಇತ್ತು. ಮಧ್ಯಾಹ್ನ ಕೂಲಿಕಾರರು ಕೆಲಸವನ್ನ ನಿಲ್ಲಿಸಿ ಎಲ್ಲರೂ ಊಟ ಮಾಡ್ತಾ ಇದ್ರು. ಆದರೆ ರಾಜಯ್ಯ ಏನು ತಂದಿಲ್ಲದ ಕಾರಣ ಊಟ ಮಾಡದೆ ಕೆಲಸದಲ್ಲಿಯೇ ನಿರತನಾಗಿದ್ದ. ಮಾಲೀಕ ಅವನ ಹಸಿವನ್ನ ಗ್ರಹಿಸಿದ. ಆದರೆ ಹತ್ತಿರದಲ್ಲಿ ಯಾವುದೇ ಹೋಟೆಲ್ಗಳು ಇಲ್ಲದ ಕಾರಣ ಅವನನ್ನು ಊಟಕ್ಕೆ ಕಳುಹಿಸಲು ಸಾಧ್ಯವಾಗಲಿಲ್ಲ. ಸಂಜೆ ಆಯಿತು. ಮಾಲೀಕ ಮೇಸ್ತ್ರಿಗೆ ಅಂದಿನ ದಿನದ ಹಣವನ್ನ ಕೊಟ್ಟ. ಮೇಸ್ತ್ರಿ ಎಲ್ಲ ಕಾರ್ಮಿಕರಿಗೂ ಹಂಚಿದ. ಅದೇ ರೀತಿಯಾಗಿ ಆ ರಾಜಯ್ಯನಿಗೂ ಕೊಟ್ಟ. ರಾಜಯ್ಯ ಹೊರಡುವಾಗ ಆ ಮಾಲೀಕನ ಬಳಿಗೆ ಬರ್ತಾನೆ. 2 ಕೈಗಳಿಂದ ನಮಸ್ಕಾರ ಮಾಡ್ತಾನೆ. ಮಾಲೀಕ ಹೇಳ್ತಾನೆ, ನೀನು ಊಟ ಮಾಡಿಲ್ಲ, ಬೇಗ ಮನೆಗೂ ಹೋಗು ಅಂತ ಹೇಳ್ತಾನೆ ಮಾಲೀಕ. ಮಾಲಕ್ರೆ, ನಾನೊಬ್ಬನೇ ಹಸಿವಿನಿಂದಿಲ್ಲ, ಮನೆಯಲ್ಲಿ ನನ್ನ ಹೆಂಡತಿ ಮಕ್ಕಳು ಕೂಡ ಹಸಿವಿನಿಂದ ಇದ್ದಾರೆ.
ನಿಮ್ಮ ಕೃಪೆಯಿಂದ ಇಂದಿನ ಊಟ ಹೇಗೋ ನಡೆಯುತ್ತದೆ ಅಂತ ಹೇಳಿ ಹೊರಡ್ತಾನೆ. ಸ್ವಲ್ಪ ದೂರ ಹೋದವನು ಯಾಕೋ ಗೊತ್ತಿಲ್ಲ, ರಾಜಯ್ಯನನ್ನ ಹಾಗೆ ನೋಡ್ತಾನೇ ಇದ್ದ ಮಾಲೀಕ. ದಾರಿಯಲ್ಲಿ ರಾಜಯ್ಯನಿಗೆ ಒಬ್ಬ ಪಾರಿವಾಳ ಮಾರುವ ವ್ಯಕ್ತಿ ಸಿಗ್ತಾನೆ. ಅವನ ಕೈಯಲ್ಲಿ 2 ಪಾರಿವಾಳಗಳಿದ್ದು. 2 ನಿಮಿಷ ನಿಂತ. ಆ ರಾಜಯ್ಯ ಆ ವ್ಯಕ್ತಿಯನ್ನ ಕೂಗಿ ಕರೀತಾನೆ. ಮಾಲೀಕ ಅರ್ಥ ಮಾಡಿಕೊಂಡಿದ್ದಿಷ್ಟು, ಇಂದು ರಾಜಯ್ಯ ಪಾರಿವಾಳದ ಮಾಂಸದೊಂದಿಗೆ ಭೋಜನವನ್ನ ಮಾಡ್ತಾ ಇದ್ದಾನೆ. ಆ ಯೋಚನೆ ಬಂದಾಗ ರಾಜಯ್ಯನ ಮೇಲಿನ ಅನುಕಂಪ ಕರಗಿತು. ಅದೇ ಹಣದಲ್ಲಿ ಇನ್ನೊಂದು ದಿನದ ಊಟವನ್ನು ಸರಿದೂಗಿಸಬಹುದಿತ್ತು. ಅಂಥವನು ಪಾರಿವಾಳದ ಮಾಂಸಕ್ಕಾಗಿ ವ್ರತ ಖರ್ಚು ಮಾಡ್ತಾ ಇದ್ದಾನೆ ಅಂತ ಅನ್ನಿಸಿತು. ಆ ಯೋಚನೆಯೇ ಆ ಮಾಲೀಕನಿಗೆ ಅವನ ಮೇಲಿನ ಗೌರವ ಕಳೆದುಕೊಳ್ಳುವಂತೆ ಮಾಡಿತು. ರಾಜಯ್ಯ ಚೌಕಾಸಿ ನಡೆಸಿದ. ಪಾರಿವಾಳ ಮಾರುವವನ ಕೈಯಲ್ಲಿ ಕಡಿಮೆ ಹಣವನ್ನು ಕೊಟ್ಟು ಪಾರಿವಾಳಗಳನ್ನ ಪಡೆದುಕೊಂಡ. ರಾಜಯ್ಯ ಮುಗುಳ್ನಗುತ್ತಾ ಅವುಗಳ ರೆಕ್ಕೆಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿದ. ಪಾರಿವಾಳಗಳನ್ನ ಮಾರುವ ವ್ಯಕ್ತಿ ರಾಜಯ್ಯನನ್ನ ಗದರಿಸುತ್ತಾ, ಮನೆಯ ಹತ್ತಿರ ಹೋಗಿ ಬಿಚ್ಕೋ, ಇಲ್ದಿದ್ರೆ ಅವು ಇಲ್ಲೇ ಹಾರಿ ಹೋಗ್ತವೆ ಅಂತ ಹೇಳ್ದ. ರಾಜಯ್ಯನು ಅವನ ಮಾತುಗಳಿಗೆ ಕಿವಿಗೊಡದೆ ಅವುಗಳ ರೆಕ್ಕೆಗಳಿಗೆ ಕಟ್ಟಿದ್ದ ಹಗ್ಗವನ್ನ ಬಿಚ್ಚಿ ಒಮ್ಮೆ ಮುತ್ತಿಟ್ಟು ಆ ಪಾರಿವಾಳಗಳನ್ನ ಗಾಳಿಯಲ್ಲಿ ಹಾರಿಬಿಟ್ಟ. ಅವುಗಳನ್ನ ಸ್ವತಂತ್ರವಾಗಿ ಮಾಡಿದ. ಅದನ್ನ ನೋಡಿ ಅತ್ಯಂತ ಹರ್ಷದಿಂದ ಮನೆಯ ಕಡೆಗೆ ಹೊರಟ. ಇದನ್ನು ನೋಡಿದಂತಹ ಆ ಮಾಲೀಕನ ಜೊತೆಗೆ ಎಲ್ಲರಿಗೂ ಆಶ್ಚರ್ಯವಾಯಿತು. ಪಾರಿವಾಳಗಳನ್ನ ಮಾರಿದವನು ಕೂಡ, ಏನು ನೀನು ಮಾಡಿದ್ದು? ನೀನು ಹಣವೇನು ಪುಕ್ಕಟಿಯಾಗಿ ತಂದಿರುವೆಯಾ ಅಂತ ಕೇಳ್ತಾನೆ. ರಾಜಯ್ಯ ಹೇಳ್ತಾನೆ, ಹಣವನ್ನ ಮತ್ತೆ ಗಳಿಸಬಹುದು, ಹೋದ ಆ ಪಾರಿವಾಳಗಳ ಜೀವ ಹಿಂತಿರುಗುವುದೇ ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿದಂತಹ ಆ ಮಾಲೀಕ ಆಶ್ಚರ್ಯಚಕಿತನಾಗ್ತಾನೆ. ರಾಜಯ್ಯ ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಅವನ ಹಸಿವು, ಅವನನ್ನು ಎದುರು ನೋಡುತ್ತಿರುವ ಅವನ ಮನೆಯವರ ಹಸಿವು ಆ ಮಾಲೀಕನ ಕಣ್ಣುಗಳ ಮುಂದೆ ಚಿತ್ರಿಸಿತು. ಕೂಲಿ ಮಾಡಿ ಬದುಕುವ ಮನುಷ್ಯನಲ್ಲಿ ಎಷ್ಟು ದೊಡ್ಡ ಮನಸ್ಸು ಅಡಗಿದೆ ಎಂಬುದನ್ನ ತಿಳಿದು ನಿಜಕ್ಕೂ ಆಶ್ಚರ್ಯಚಕಿತನಾದ. ಅಷ್ಟರಲ್ಲಿ ಪಾರಿವಾಳಗಳನ್ನು ಮಾರಿದವನು ರಾಜಯ್ಯನಿಗೆ ಹೇಳ್ತಾನೆ, ಅಣ್ಣ, ನಾನು ಮಾಡುತ್ತಿರುವುದು ತಪ್ಪೆಂದು ನನಗೆ ಗೊತ್ತು. ಆದರೆ ನಾನು ಅದನ್ನು ನನ್ನ ಹೊಟ್ಟೆಪಾಡಿಗೋಸ್ಕರ ವಿಧಿಯಿಲ್ಲದೆ ಮಾಡ್ತಾ ಇದ್ದೇನೆ. ನಿನ್ನ ಹಣವನ್ನು ನೀನೇ ತೆಗೆದುಕೋ ಎನ್ನುತ್ತಾ ಆ ಹಣವನ್ನ ಮರಳಿ ರಾಜಯ್ಯನಿಗೆ ಕೊಡಲು ಬರ್ತಾನೆ. ರಾಜಯ್ಯ ಅವನನ್ನ ನಯವಾಗಿ ಗದರಿಸುತ್ತಾ, ಹಣವನ್ನ ಮರಳಿ ತೆಗೆದುಕೊಂಡರೆ ನನಗೆ ಈ ತೃಪ್ತಿ, ಸಂತೋಷ ಇರುವುದಿಲ್ಲ ಅಂತ ಹೇಳಿ ಮುಂದೆ ಹೊರಟು ಹೋಗ್ತಾನೆ. ಸ್ವಲ್ಪ ಹೊತ್ತು ಹಾಗೆ ರಾಜಯ್ಯನನ್ನ ನೋಡ್ತಾ ಇದ್ದಂತಹ ಮಾಲೀಕ ಬೈಕ್ ಸ್ಟಾರ್ಟ್ ಮಾಡಿ ರಾಜಯ್ಯನ ಬಳಿಗೆ ಹೋಗ್ತಾನೆ. ಬೈಕ್ ಹತ್ತು ಅಂತ ಹೇಳ್ತಾನೆ. ರಾಜಯ್ಯ ಬೇಡ ಅಯ್ಯ ಅಂತ ಹೇಳ್ದ. ಆದರೂ ಕೂಡ ಅವನನ್ನ ಒತ್ತಾಯಪೂರ್ವಕವಾಗಿ ಬೈಕ್ ಮೇಲೆ ಕರೆದುಕೊಂಡು ಹೋಟೆಲೊಂದರ ಮುಂದೆ ನಿಲ್ಲಿಸಿ ಊಟವನ್ನ ಪಾರ್ಸಲ್ ಮಾಡುವಂತೆ ಹೇಳ್ತಾನೆ. ಅನಂತರ ರಾಜಯ್ಯನ ಮನೆ ಎಲ್ಲಿದೆ ಎಂದು ತಿಳಿದು ಅವನನ್ನು ಅಲ್ಲಿ ಬಿಟ್ಟು ಬರಲು ಹೋಗ್ತಾನೆ. ರಾಜಯ್ಯ 2 ಕೈಗಳನ್ನ ಜೋಡಿಸಿ ನಮಸ್ಕರಿಸ್ತಾನೆ. ಏನಯ್ಯ, ನಿಮ್ಮಂತಹ ಮಹಾನುಭಾವರು ನನಗೆ ನಮಸ್ಕರಿಸುವುದಾ ಅಂತ ಸಂಕೋಚವನ್ನ ಪಟ್ಕೊಳ್ತಾನೆ. ಹಣ ಇರುವವನು ದೊಡ್ಡವನಲ್ಲ, ಹೃದಯ ಇರುವವನು ದೊಡ್ಡವನು.
ಆ ಹೃದಯ ರಾಜಯ್ಯ ನಿನ್ನದು. ನಾಳೆ ಮತ್ತೆ ತಪ್ಪದೆ ಕೆಲಸಕ್ಕೆ ಬಾ ಅನ್ನುತ್ತಾ ಬೈಕ್ ಸ್ಟಾರ್ಟ್ ಮಾಡಿ ಮಾಲೀಕ ಹೊರಟೋಗ್ತಾನೆ. ಬಂಧುಗಳೇ, ಆ ಮಾಲೀಕ ಬೈಕ್ ಓಡಿಸುವಾಗ ಆಕಾಶದಲ್ಲಿ ನಕ್ಷತ್ರ ಹೊಳೆಯುತ್ತಿರುವುದನ್ನು ಕಾಣ್ತಾನೆ. ಆ ನಕ್ಷತ್ರಗಳಲ್ಲಿ ರಾಜಯ್ಯ ಮಿಂಚುತ್ತಾ ಇದ್ದ. ನಾವು ಕೂಡ ನಮ್ಮ ಜೀವನದಲ್ಲಿ ಮಿಂಚಬೇಕೆಂದರೆ ಹೃದಯವಂತರಾಗಬೇಕು. ಹಣ ಎಷ್ಟಿದ್ದರೇನು ಬಂಧುಗಳೇ, ಹೃದಯ ವಿಶಾಲವಾಗಿರಬೇಕು. ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸಬೇಕು. ಆಗ ನಾವು ನಿಜವಾದ ಶ್ರೀಮಂತರು. ಬಂಧುಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ಪ್ರತಿನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಇಷ್ಟ ಆದರೆ ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.